Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ನಿಜಕ್ಕೆ ಹೇಳಬೇಕು ಅಂದ್ರೆ ದೇವರಾಜೇಗೌಡ ಇಷ್ಟೊಂದು ಕೆಳಮಟ್ಟದ ಬ್ಲಾಕ್ ಮೇಲರ್ ಅಂತ ಗೊತ್ತಿಲ್ಲ ನನಗೆ. ದೇವರಾಜೇಗೌಡನ್ನ ನಾವು ಒಂದೆರಡು ಸಾರಿ ಪರಿಚಯ, ಮತ್ತೆ 2 ವರ್ಷದಿಂದ ಈ ವಿಡಿಯೋಗಳಲ್ಲಿ ಯೂಟ್ಯೂಬ್ನಲ್ಲಿ ಮಾಡ್ತಿದ್ದೆಲ್ಲ ನೋಡಿದ್ದು, ಏನೋ ಹೋರಾಟ ಮಾಡ್ತಾವನೆ ಅಂತ. ಅಷ್ಟು ಬಿಟ್ಟರೆ ಅವನ ಉದ್ದಾಳ ನಮಗೆ ಗೊತ್ತಿಲ್ಲ. ನನಗೆ ನನ್ನ ಪರಿಚಯ ಇರ್ತಕ್ಕಂಥವ್ರು ಒಳೆ ನರಸೀಪುರದವ್ರು ನನ್ನ ಮನೆಗೆ ಬಂದಿದ್ರು. ಅವರು ದೇವರಾಜೇಗೌಡರು ನಿಮ್ಮನ್ನು ಭೇಟಿ ಮಾಡ್ಬೇಕಂತೆ, ಮಾತಾಡ್ಬೇಕಂತೆ ಅಂದರು. ತಗೊಳ್ಳ ಅಂತ ಅವನಿಗೆ ಹೇಳಿದೆ ನಾನು. ಅವ್ನು ಫೋನ್ನಲ್ಲಿ ಮಾತಾಡುವಾಗ ಅಣ್ಣ ಚೆನ್ನಾಗಿದ್ದೀನಿ ಅಣ್ಣ ಅಂತ ಕೇಳ್ಕೊಂಡು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ. ನಾನು ಇವತ್ತು ಬ್ಯುಸಿ ಇದ್ದೀನಲ್ಲಪ್ಪ ಅಂತ, ಎಲ್ಲ ಭೇಟಿ ಮಾಡಲೇಬೇಕಣ್ಣ, ನನಗೆ ಒಂಚೂರು ಅವಕಾಶ ಕೊಡಿ ಅಂತ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಾನು MG ರೋಡಲ್ಲಿ 3 ಗಂಟೆಗೆ ಸಿಗ್ತೀನಿ ಬಾ ಅಂತ ಹೇಳಿದೆ. 3 ಗಂಟೆ ಕರೆಕ್ಟಾಗಿ ಬಂದು ಕಾಯ್ಕೊಂಡಿದ್ದ. ಅಲ್ಲಿ ಮಾತನಾಡಿದ್ವಿ. ಆತ ನಾನು ಕೇಳಿದೆ, ನಾನು ಅವತ್ತೇ ಫಸ್ಟೇ ಅವನ್ನ ಭೇಟಿ ಮಾಡಿದ್ದು ಮತ್ತು ಮಾತಾಡಿದ್ದು. ನಾನು ಇದು ದೇವರಾಜೇಗೌಡನ ಕೇಳಿದಾಗ ದೇವರಾಜೇಗೌಡ ಇದೇನು ಎಲ್ಲಿಗೆ ನಿಲ್ತಪ್ಪ, ಭಾಳ ಹೋರಾಟ ಮಾಡ್ತಿದ್ದೆಲ್ಲ, ಒಂದು ಹಂತಕ್ಕೆ ತಂದ್ಬಿಟ್ಟಿಲ್ಲ ಅಂತ ಅಂದೆ. ಏನಿಲ್ಲ ಅಣ್ಣ, ನಾನು ಭಯಪಟ್ಕೊಂಡಿದ್ದೆ, ನಮ್ಮ BJP ಮುಖಂಡರುಗಳೆಲ್ಲ ರಿಲೀಸ್ ಮಾಡುವಂದರು, ಅದಕ್ಕೆ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಕುಮಾರಣ್ಣವ್ರನ್ನ ಭೇಟಿ ಮಾಡಿದ್ದೆ, ಕುಮಾರಣ್ಣವರು ಮಾಡಿ ಅಂದರು, ಅದಕ್ಕೋಸ್ಕರ ಮಾಡಿದ್ದೀನಿ. ನಂದೇನು ಇಲ್ಲ ಅಣ್ಣ, ನನಗೊಂದು ಸಹಾಯ ಮಾಡ್ರಣ್ಣ, ಭಾಳ ನೊಂದುಬಿಟ್ಟಿದ್ದೀನಿ, ನಾನು ಬೆಂದುಬಿಟ್ಟಿದ್ದೀನಿ ಇದ್ರೊಳಗೆಲ್ಲ, DK ಅವ್ರನ್ನ ಭೇಟಿ ಮಾಡಿಸ್ಬೇಕು. ನಾನು DK ಅವ್ರಿಗೆ ಇಲ್ಲ, DK ಅವರು ಎಲೆಕ್ಷನ್ನಲ್ಲಿ ಇರ್ತಾರೆ ಅಂತ ಅಂದ್ಕೊಂಡೆ. ಫೋನ್ ಮಾಡಿದೆ ಅವನ ಮುಂದೆನೆ. DK ಅವರು ಇರಲಿಲ್ಲ, DK ಅವರೆಲ್ಲ ಹೊರಗಡೆ ಟೂರಲ್ಲಿದ್ದರು. ಬರ್ತಾರ ಅಂತ ಕೇಳಿದ್ರೆ ಸಾಯಂಕಾಲ ಬರ್ತಾರೆ ಅಂತ ಅಂದರು. ನೈಟ್ ಬರ್ತಾರೆ, ಸಾಯಂಕಾಲ 7 ಗಂಟೆವರೆಗೂ ನನ್ನ ಜೊತೆಲಿ, 6 ಗಂಟೆವರೆಗೂ ನನ್ನ ಜೊತೆಲಿ ಇದ್ದ ಅವನು, ಯಾರು ಅಲ್ಲೇನೆ. ಆಗ ಏನಾದ್ರು ಮಾಡಿ ಭೇಟಿ ಮಾಡಿಸಿ ಅಣ್ಣ ಅಂತ ನಾನು ಆಯ್ತು ಸಿಕ್ಕಿರು ನೋಡ್ತೀನಪ್ಪ ಅಂತ ಹೊರಟೋದೆ. ರಾತ್ರಿ 11 ಗಂಟೆಗೆ DK 10:15 ಬಂದರು. ನಾನು ಹೋಗಿ 10 ಗಂಟೆಗೆ ಕಾಯ್ಕೊಂಡು ಕೂತಿದ್ದೆ. ಬಂದರು 10 ಗಂಟೆ, 11 ಗಂಟೆ, 10:15 ಬಂದಾಗ ನಾನು ಏನು ಗೌಡ್ರೆ ಬಂದ್ರಿ ಅಂತ. ಏನಿಲ್ಲ, ನಾನು ಬೇರೆ ಏನೋ ವಿಚಾರ ಇದ್ದು ಮಾತಾಡಿದ್ವಿ. ನಮ್ಮ ದೇ ಆರ್ ಮೈ ರಿಲೇಟಿವ್, ನಾನೇನೇನು ಮಾತಾಡ್ಬೇಕಾಯ್ತು ಮಾತಾಡಾದ್ಮೇಲೆ ಆ ದೇವರಾಜೇಗೌಡ, ಹಾಸನ ದೇವರಾಜೇಗೌಡ ನಿಮ್ಮನ್ನು ಭೇಟಿ ಮಾಡ್ಬೇಕಂತೆ. ಅವನ್ನೇನು ಭೇಟಿ ಮಾಡ್ತಾರೆ, ನಮ್ಗೆ ಯಾಕೆ ಭೇಟಿ ಮಾಡ್ತಾರೆ, SIT ಮಾಡಿದ್ವಲ್ಲ, ಅದೇನು ಹೇಳಕ್ಕೆ ಹೇಳ್ರಿ ಅವನ್ನ ಅಂತ ಅಂದರು. ಸ್ವಾಮಿ, ನೀವು ರಾಜ್ಯದ ಉಪಮುಖ್ಯಮಂತ್ರಿ, ಪ್ರಜೆ ಕೇಳಿದಾಗ ಇಲ್ಲ ಅನ್ನೋದು ಹೆಂಗೆ, ಮಾತಾಡಿ ಅಂತ ಅಂದೆ. ಆಮೇಲೆ ತಗಪ್ಪ ಅಂತ ಅಂದರು. ನನ್ನ PA ಹೇಳಿ ನಮ್ಮ PA ಫೋನ್ ತಗೊಂಡ ಯಾರ್ದ ದೇವರಾಜೇಗೌಡ. ನಾನೇ ದೇವರಾಜೇಗೌಡ, ನಿನ್ನ ಮನೆಯಲ್ಲಿ ಅಂತ ಕೇಳಿದೆ. ನನ್ನ ಮನೆ ಅದೆಲ್ಲೋ ಅಷ್ಟು ದೂರದಲ್ಲಿ ಇದ್ದೀನಿ ಅಂತ ಅವನೇ ಹೇಳಿದ್ದು ನನಗೆ. ಇಲ್ಲೊಂದು ಮನೆ ಇದೆ, ಅಲ್ಲೋ 2 ಮನೆ ಇವೆ ಅಂದ ಅವನು. 2 ಮನೆ ಇರೋದು ನಮಗೆ ಗೊತ್ತಿಲ್ಲ. ಆಮೇಲೆ ಈಗ ಬರ್ತೀಯಾ ಇಲ್ಲಿಗೆ DK ಅವ್ರು ಬಂದವ್ರೀಗ ಅಂದೆ. ನಾನು 1:15 ಗಂಟೆ ಆಗುತ್ತೆ ಬರೋಣ ಅಂದ. 1:15 ಗಂಟೆ ಇಲ್ಲಿ ಇರಲ್ಲ ಅವರು, ಈಗ ತಾನೇ ಬಂದವ್ರೆ, ಅಲ್ಲಿ ಲೇಟ್ ಆಗಿದೆ, ಫೋನಲ್ಲಿ ಮಾತಾಡ್ತೀನಿ, ಒಂದು ಮಾತು ಅಲೋ ಹೇಳ್ತೀನಿ ಕೊಡೋಣ. ಫೋನ್ ಮಾಡಿಕೊಟ್ಟು ನಾನೇ ಮಾಡಿಕೊಟ್ಟೆ ದೇವರಾಜೇಗೌಡ. ಹಲೋ ದೇವರಾಜೇಗೌಡ, ಚೆನ್ನಾಗಿದ್ದೀಯಾ, ಏನಪ್ಪ ಅಂದರು. ಇವನೇನೋ ಹೇಳ್ದ ಒಂದು ನಿಮಿಷದಲ್ಲಿ, ನಂದು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತಿದ್ದ. ಅಷ್ಟರೊಳಗೆ DK ಅವರು ನೀನು ಆಯ್ತು, ಅದೇನಾರ ಇದ್ರೆ ನಾನು ಕೇಳ್ಕೊಂಡಿದ್ದು, SIT ಮುಂದೆ ಹೇಳ್ರಿ, SIT ಮಾಡಿದ್ದೀವಲ್ಲ, SIT ಮುಂದೆ ಹೇಳಪ್ಪ ಎಲ್ಲ ಇಷ್ಟಕ್ಕೆ ನಿಲ್ತು. ಅದಾದ್ಮೇಲೂ ಸಹಿತ ದೇವರಾಜೇಗೌಡ ನನ್ನ ಹುಡುಕೊಂಡ್ ಫೋನ್ ಮಾಡಿ ಯಾವ ಕಾರಣಕ್ಕೆ ನಿಮ್ಮನ್ನೇ ಹುಡ್ಕೊಂಡ್ ಬಂದಿದ್ದು? ಏನಾರ ವ್ಯವಹಾರ ಇರ್ಬೇಕೇನು ಅಂತ ಅನ್ಕತೀನಿ ನಾನು. ಅವನು ನನ್ನ ದುಡ್ಡು ಕೇಳಿಲ್ಲ. ಅವನ ಒತ್ತಡ ನೋಡಿದ್ರೆ, ಅವ್ನು ಹೇಳಿದ್ದು ನೋಡಿದ್ರೆ, ನನ್ನನ್ನೇನೋ ಕೇಳೋಕ್ಕೋಸ್ಕರ ನನ್ನ ಮೂಲಕ DK ಅವ್ರನ್ನ ಏನಾರ ದುಡ್ಡು ಇಷ್ಟೆಲ್ಲ ಮಾಡಿದ್ದೀನಿ, ಏನಾರ ಕೊಡ್ತಾರೆ ಅಂತ ಕೇಳಕ್ಕೆ ಏನಾರ ಪ್ಲಾನ್ ಮಾಡಿದ್ದು ಏನೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದು ಇಡೀ ಪ್ರಕರಣದ ಹಿಂದೆ ಮಹಾನಾಯಕ ಇದ್ದಾರೆ, ಅದು DK ಶಿವಕುಮಾರ್ ಅಂತ. ಎಲ್ಲ ಒಂದ್ ಕಡೆ ಈ ಒಂದು ಆಡಿಯೋದಿಂದ ಆ ಮಹಾನಾಯಕ ಯಾರು ಅನ್ನೋದು ರಿವೀಲ್ ಆಯ್ತಾ? ಈಗ ನನಗೆ ಆ ಮಹಾನಾಯಕ ದೇವರಾಜೇಗೌಡ ಹೇಳಿರೋ ಪ್ರಕಾರ BJP ಅವರು ಮತ್ತು ಕುಮಾರಸ್ವಾಮಿ ಅವರು ಅವನೇ ಹೇಳಿದನಲ್ಲ, ಅವನೇ ಹೇಳಿದಲ್ಲ ನನಗೆ. ನಮ್ಮ ಆಫೀಸಲ್ಲಿ ಕೂತ್ಕೊಂಡು 1:15 ಗಂಟೆ ಆಗುವಷ್ಟು ಆಡಿಯೋ DK ಶಿವಕುಮಾರ್ ಅವ್ರ ಜೊತೆಗಿದೆ. ನೀವು ಕೂಡ ಅಲ್ಲಿ ಹೇಳ್ತೀರಿ, ಒಂದ್ ಮಾತು ಹೇಳ್ತೀರಿ, ಬಲಿ ಹಾಕ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೆ ಅಂತ. ಅಲ್ಲ, ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ರಿ, ಈಗ ಹೆಂಗಿದ್ರು SIT ಮಾಡಿದ್ದಾರೆ, ಯಾಕೆ ತಪ್ಪು ಮಾಡಿದಾರೋ ಅವ್ರನ್ನ ಬಲಿ ಹಾಕ್ತಾರೆ ಹೋಗಿ ಅಂತ ಜನರಲ್ ಆಗಿ ಹೇಳಿರ್ತೀವಿ. ಅದು ಬಿಟ್ರೆ ಈಗಲೂ ಬಲಿ ಹಾಕ್ತಾರೆ, ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಲಿ ಹಾಕ್ಲಿ ಅಂತ ಹೇಳ್ತಾ ಇರೋದು ನಾನು. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡದೇ ಇದ್ರೆ, ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪು SIT ನಲ್ಲಿ ಎನ್ಕ್ವೈರಿನಲ್ಲಿ ಸಿಗಾಕೊಳ್ಳದೆ ಇದ್ರೆ,
ತಪ್ಪು ಮಾಡದೇ ಇದ್ರೆ ಅವ್ರಿಗೆ ಒಳ್ಳೇದಾಗ್ಲಿ. ಯಾರು ತಪ್ಪು ಮಾಡಿದಾರೆ ಪೆನ್ ಡ್ರೈವ್ ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದ್ರೆ ಈ ಆಡಿಯೋ ಪ್ರಕರಣದ ಎಲ್ಲೋ ಒಂದ್ ಕಡೆ ನೀವು ಮತ್ತು ಡಿ ಕೆ ಶಿವಕುಮಾರ್ ಅವರೇ ಸೂತ್ರಧಾರರು ಅನ್ನೋ ಆರೋಪಕ್ಕೆ ಮತ್ತಷ್ಟು ಪುಷ್ಟೆ ಕೊಟ್ಟಂತಾಗ್ಲಿಲ್ವಾ? ನಾನು ಹೇಳಲಿಲ್ವ, ನನಗೆ ಇದು ಸಂಬಂಧವೇ ಇಲ್ಲ. ಡಿ ಕೆ ಅವ್ರು ನಾನು ಇಷ್ಟು ಮಾತಾಡಿದ್ಕೆ ಡಿ ಕೆ ಅವ್ರು ಅದು ಎಂಟರ್ಟೈನೇ ಮಾಡಲಿಲ್ಲ. ಈಗ ದೇವರಾಜೇಗೌಡರ ಹತ್ರ ಇನ್ನಷ್ಟು ಆಡಿಯೋ ಇದಂತೆ, ಸಿಬಿಐಗೂ ಕೂಡ ಅದನ್ನ ಕೊಡಬೇಕು ಅಂತ ಹೇಳಿ ಅವ್ರ ಆಗ್ರಹ ಇದೆ. ದಯವಿಟ್ಟು ಅವ್ರು ಎಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ಲಿ. ಇದು ನನಗೆ ತಿಳಿದ ಮಟ್ಟಿಗೆ ಇದ್ರಲ್ಲೆಲ್ಲ ದೇವರಾಜೇಗೌಡ ಮತ್ತು ಇನ್ನೊಬ್ಬ ಡ್ರೈವರು ಇವರಿಬ್ಬರದೇ ಪಾತ್ರ ಅಂತೇಳಿ ನನಗೆ. ಈಗ ನೀವು ಹೇಳಿರೋ ಆಡಿಯೋನ ಒಂದು ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಕಾರ್ತಿಕ್ ಅನ್ನು ಕೂಡ ಬೇರೆ ದೇಶಕ್ಕೂ ಬೇರೆ ಕಡೆ ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್. ನಾನು ಡಿ ಕೆ ಶಿವಕುಮಾರ್ ಅಂತ ಹೇಳಿಲ್ಲ. ಟಿವಿಲಿ ಬರ್ತಾ ಇತ್ತು, ಎಲ್ಲೋ ಕಳಿಸೋರು ಅಂತ ಕಂಡ್ರಿ, ಟಿವಿಲಿ ಬರ್ತಾ ಇದೆಯಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು. ಒಟ್ಟಾರೆಯಾಗಿ ದೇವರಾಜೇಗೌಡ ಅವರ ಆರೋಪಕ್ಕೆ ನಿಮ್ಮ ಅಂತಿಮ ಸ್ಪಷ್ಟನೆ ಏನು? ದೇವರಾಜೇಗೌಡ ಒಬ್ಬ ಬ್ಲಾಕ್ ಮೇಲರ್ ಅಂತ ನನಗೆ ಅರ್ಥ ಆಗುತ್ತೆ. ಅವ್ನು ನಾನು ವಕೀಲ ಅಂದ್ರೆ ವಕೀಲ ವೃತ್ತಿನಲ್ಲಿ ಧರ್ಮ ಗಿರ್ಮ ಇಟ್ಕೊಂಡಿದ್ದಾನೆ ಅಂತಿದ್ದೆ. ಅವನು ಇದನ್ನೆಲ್ಲ ನನ್ನನ್ನು ಅವನೇ ಬಂದು ಮಾತುಕತೆ ಆಡಿ ಡಿ ಕೆ ಅವ್ರ ತಗ ಕರ್ಕೊಂಡೋಗಿ ಡಿ ಕೆ ಅವ್ರ ತಗ ಮಾತಾಡಿಸಿದಕ್ಕೆ ಫೋನ್ನಲ್ಲಿ ಅದನ್ನ ಅಷ್ಟೇ ಬಿಟ್ಟಿದ್ದಾನಲ್ಲ. ಅವನು ನಿಜವಾಗಿದ್ರೆ ಮುಂದದ್ದು ರಿಲೀಸ್ ಮಾಡಕ್ಕೆ ಹೇಳಿ. ಏನ್ ಮಾತಾಡಿದ? ನಾವು ಯಾರು ಸಹಿತ ಇವನ್ನ ಯಾರು ಲೆಕ್ಕ ಹಾಕೊಂಡಿಲ್ಲ. ಇಲ್ಲಿ ಕುಳಿತು ಮಾತಾಡುವಾಗ ಹೇಳ್ದ, ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೆ, ನಾನು ನನಗೇನು ಟಿಕೆಟ್ ಕೊಡ್ಲಿಲ್ಲ ಅಂತ. ಬಹಳ ಜನ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದರೆ ಟಿಕೆಟ್ ಎಲ್ಲ ವಿಧಾನಸೌಧದೊಳಕ್ಕೆ ಹೋಗಕ್ಕಾಗಲ್ಲ, ನಡಿ ದೇವರಾಜೇಗೌಡ ಅಂತ. ನಾನು ಇಲ್ಲೇನೆ. ಅವನು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾನೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಪಾತ್ರ ಇಲ್ಲ ಹಾಗಾದ್ರೆ? ನನ್ನ ಪಾತ್ರ ಒಂದು ಚೂರೂ ಇಲ್ಲ, ನಮಗೆ ಸಂಬಂಧ ಇಲ್ಲ. ಡಿ ಕೆ ಅವರು ಸಹಿತ ಇಲ್ಲ ನನಗೆ ತಿಳಿದ ಮಟ್ಟಿಗೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.